ಇಲ್ಲೇ ಇದ್ದವರೆಲ್ಲ ಇದ್ರಲ್ಲ, MLA ಇದ್ರು, ಮಂತ್ರಿಗಳು ಇದ್ರು, ಸರ್ಕಾರನೇ ಇತ್ತು, ಅವೆಲ್ಲ ಯಾಕೆ ಮಾಡಲಿಲ್ಲ? ಯಾರು ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರ್ತದೆ ಅವ್ರು ಮಾತ್ರ ಮಾಡಕ್ ಸಾಧ್ಯ. ಈಗ ನಾವು ನೋಡ್ತಾರೆ, ನಾವು 5 ವರ್ಷ ಎಲ್ಲರ ತಿರುಗಾಡ್ಕೊಂಡು ಇದ್ಬಿಡ್ಬೋದಾಗಿತ್ತು. ನೀವು ಯಾರ್ಯಾರು 5 ವರ್ಷ ಮುಂಚೆ ಕರ್ಕೊಳ್ಳೋಕ್ಕಾಗಲ್ಲ. 5 ವರ್ಷ ಆದ್ಮೇಲೆ ನಾವು ಕೋರ್ಟ್ ಹೇಳಕ್ ಬಂದಾಗ ನಿಮ್ಗೆ ಇರ್ತಕ್ಕಂಥ ಓದಿನ ಹಕ್ಕು, ಆಗ ನಿಮ್ಮ ಪ್ರೀತಿ ವಿಶ್ವಾಸ ಇರೋರಿಗೆ ನೀವು ಚಲಾಯಿಸ್ಕೊಳ್ತಾರೆ. ಆದ್ರೆ 5 ವರ್ಷದವರೆಗೂ ನಾವು ಇರ್ಬೋದಲ್ಲ. ಆದ್ರೂ ಕೂಡ ನಾವು 5 ವರ್ಷ ಕೊಟ್ಟಿರ್ತಕ್ಕಂಥ ಅಧಿಕಾರ, ಅದರ ಲಾಭ ಬಡವರಿಗೆ ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥದ್ದು, ಅದಕ್ಕೆ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಎಲ್ಲ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ, ಹೌದಲ್ವಾ? ನಿಮಗೆ ಕಂಡ್ರೆ ನಮಗೆ ಭಯ ಇದೆ. ಯಾಕೆಂದ್ರೆ ಅರ್ಶನ ಕುಂಕುಮಕ್ಕೆ ಒಂದ್ಸತಿ ಹೋಗಿ ಸೋಸ್ಬಿಟ್ರಿ ನನಗೆ. ಅಲ್ಲಮ್ಮ, ಇನ್ನೊಂದ್ಸತಿ ಏನೋ ನನಗೆ ಆಶೀರ್ವಾದ ಮಾಡಿದ್ರೆ, ಇಲ್ಲ ಇಲ್ಲೇ ಏನೋ ಒಂದು ಅಸಾಧ್ಯ ಆಗೋಗೈತೆ ಅಂತ ಎಲ್ಲ ಸೇರ್ಕೊಂಡು ಓಡಾಡ್ತಾರೆ. ಅದೇನೇ ಹೇಳಿದೆ, ಪಾಪ ಒಂದ್ಸತಿ ಏನ್ ಮಾಡಕ್ಕಾಗಲ್ಲ. ಅವರು ಬಡವರು ಹೆಣ್ಮಕ್ಳು ಇರ್ತಾರಲ್ಲ, ನಾನು ಅದನ್ನ ತಪ್ಪು ಅಂತ ಹೇಳೋದು. ನನಗೆ ಬಂದು ಹೇಳೋರು, ನಮ್ಮ ಮದುವೆ ಆದ್ಮೇಲೆ ನಮ್ಮ ಮನೆ ಬಾಗಿಲಿಗೆ ನಮ್ಮ ಅಣ್ಣ ಆಗ್ಲಿ, ನಮ್ಮ ಅಪ್ಪ ಅಮ್ಮ ಆಗ್ಲಿ ಒಂದು ಅರ್ಶನ ಕುಂಕುಮ ತಂದು ಕೊಟ್ಟಿಲ್ಲ. ಯಾರೋ ಮಾರಾಯ ಮನುಷ್ಯ ಅರ್ಶನ ಕುಂಕುಮ ಸೀರೆ ಇಷ್ಟು ಪ್ರಾಮುಖ್ಯತೆ ಅಲ್ಲ. ಅರ್ಶನ ಕುಂಕುಮ ಅಂತಾರೆ ಒಂದು ಸಣ್ಣ ಪ್ಯಾಕೆಟ್ ಅಕ್ಕಿ, ಹೌದಲ್ಲ? ಪಾಪ ಮುಗ್ಧ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಮೋಸ ಮಾಡಿ ಓಟ್ ತಗೋಬಹುದು ಅಂತ. ಏನೋ ತಗೊಂಡ್ಬಿಟ್ರು ಓಟು ಗೆದ್ದು ವೃತ್ತಿಗೆಲ್ಲ ಮುಖ ತೋರಿಸಿಲ್ಲ. ನಮಗೆ ಹಿರಿಯರು ಬುದ್ಧಿ ಕಳಿಸಿದ್ರು ಅವರಿಗೆ. ನಮಗೆ ಬಹುಮತನೂ ಕೊಟ್ಟರು. ಆ ಬಹುಮತದ್ದು ಅಧಿಕಾರ ಕೊಟ್ಟರು. ಅಧಿಕಾರದಲ್ಲೂ ನಾವು ನಮ್ಮ ಜನರಿಗೆ, ಬಡವರಿಗೆ ಅದನ್ನ ಮುಗಿಸುವಂತ ಪ್ರಯತ್ನ ಮಾಡಿ. ಮಾಡ್ತಾ ಇದ್ದೀರೋ ಇಲ್ವೋ? ಬರ್ತಾ ಇದ್ದೀರೋ ಇಲ್ವೋ? ನಿಮ್ಮ ಊರುಗಳಿಗೆ ಹೌದಲ್ವಾ?